ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ವಿಶ್ವದ ಯಾವುದೋ ದೇಶದ ಗಡಿ ಗಲಾಟೆ, ಗಡಿ ಸಮಸ್ಯೆ ಇದೆ ಅನ್ಕೊಳ್ಳಿ, ಅದಕ್ಕೆ ಯಾವುದೇ ಒಂದು ರೂಪದಲ್ಲಿ ಅಮೆರಿಕವೇ ಕಾರಣ ಇರುತ್ತೆ. ಇದಕ್ಕೆ ಭಾರತವೂ ಹೊರತಾಗಿಲ್ಲ. ಕಾಶ್ಮೀರ ಸಮಸ್ಯೆಗೆ ಇದೇ ಅಮೆರಿಕವೇ ಕಾರಣ. ಆನೆ ನಡೆದಿದ್ದೇ ದಾರಿ ಅಂತ ಅಮೆರಿಕ ಇಷ್ಟು ದಿನ ಆಡಿದ್ದೇ ಆಟ ಆಗಿತ್ತು. ಅಮೆರಿಕದ ಗೊಡ್ಡು ಬೆದರಿಕೆಗಳಿಗೆ ವಿಶ್ವದ ಎಲ್ಲಾ ರಾಷ್ಟ್ರಗಳು ಸಲಾಂ ಹೊಡಿತಾ ಇದ್ವು. ಯುದ್ಧ ಮಾಡಿ ಅಂದ್ರೆ ಮಾಡ್ತಿದ್ವು, ಯುದ್ಧ ನಿಲ್ಸಿ ಅಂತ ಹೇಳ್ತಿದ್ರೆ ನಿಲ್ಸ್ತಿದ್ವು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಅಮೆರಿಕದ ಬೆದರಿಕೆಗಳಿಗೆ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಭಾರತ ಅಮೆರಿಕ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾ ಇತ್ತು. 2014 ನಂತರ ಭಾರತ ದೇಶಕ್ಕೆ ಗಡಿ ನಾಯಕತ್ವ ಸಿಕ್ಕಿದೆ. ಹೀಗಾಗಿ ಅಮೆರಿಕಕ್ಕೂ ಕೇಳಲ್ಲ, ಅವರಪ್ಪ ಬಂದ್ರು ಕೇಳಲ್ಲ. ಭಾರತಕ್ಕೆ ಮೊದಲು ಭಾರತವೇ ಮುಖ್ಯ. ಚೀನಾದಲ್ಲಿ ನಡೆದಂತ ಶಾಂಘೈ ಶೃಂಗಸಭೆಯಲ್ಲಿ ಮೋದಿಜಿ, ಜಿನ್ಪಿಂಗ್, ಪುಟಿನ್ ತ್ರಿಮೂರ್ತಿಗಳ ರಣವ್ಯೂಹಕ್ಕೆ ಪಾಕಿಸ್ತಾನ ಅಷ್ಟೇ ಅಲ್ಲ, ಅವರಪ್ಪ ಅಮೆರಿಕ ಕೂಡ ಗಲಿಬಿಲಿ ಆಗ್ಬಿಟ್ಟಿದೆ. ಅಮೆರಿಕದ ಹುಚ್ಚುದೊರೆ ಡೊನಾಲ್ಡ್ ಟ್ರಂಪ್ಗೆ ಇಂದು ಹುಚ್ಚು ಹಿಡಿದು ಬಿಟ್ಟಿದೆ. ಸ್ವಲ್ಪ ನಿಮಗೆ ಒಂದಿಷ್ಟು ಹಿನ್ನೆಲೆ ಹೇಳ್ತೀನಿ, ಅದಾದ ಬಳಿಕ ಅಸಲಿ ಸ್ಟೋರಿ ಹೇಳ್ತೀನಿ. ನೋಡಿ, ಪಹಲ್ಗಾಮ್ ಮೇಲೆ ಪಾಕಿಸ್ತಾನದಿಂದ ಬಂದಂತ ಉಗ್ರರು ದಾಳಿ ನಡೆಸಿದ್ರು. ಅದಾದ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಸೇನಾ ಕಾರ್ಯಾಚರಣೆ ನಡೆಸಿತು. ಅದಾದ ಬಳಿಕ ಸತ್ತೇ ಹೋಗ್ತೀನಿ ಅಂತ ಭಾರತದ ಕಾಲಿಡಿದು ಬಿಟ್ಟು ಪಾಕಿಸ್ತಾನ ದಾಳಿ ಮಾಡಬೇಡಿ ಅಂತ ಮನವಿ ಮಾಡ್ಕೊಳ್ತು. ಅದಾದ ಬಳಿಕ ಭಾರತ ಕೂಡ ಸೇನಾ ಕಾರ್ಯಾಚರಣೆಯನ್ನ ನಿಲ್ಲಿಸ್ಬಿಡ್ತು. ಆದ್ರೆ ಈ ಅರೆಹುಚ್ಚ ಡೊನಾಲ್ಡ್ ಟ್ರಂಪ್ ಮಾತ್ರ ವ್ಯಾಪಾರ ಅಸ್ತ್ರ, ನಾನೇ ಯುದ್ಧ ನಿಲ್ಲಿಸಿದೆ ಅಂತ 30ಕ್ಕೂ ಹೆಚ್ಚು ಬಾರಿ ಹೇಳಿದ. ಆದ್ರೆ ಭಾರತ ಮಾತ್ರ ಪಾಕಿಸ್ತಾನ ಕಾಲು ಹಿಡಿದಿದ್ದಕ್ಕೆ ಯುದ್ಧ ನಿಲ್ಲಿಸಿದ್ದು ಅಂತ ಕಡ್ಡಿ ಮುರಿದಂತೆ ಹೇಳ್ಬಿಡ್ತು. ಇದು ಟ್ರಂಪ್ಗೆ ನುಂಗಲಾರದ ತುತ್ತಾಯ್ತು. ಇದಾದ ಬಳಿಕ ಅಮೆರಿಕಕ್ಕೆ ಓಡಿ ಬಂದಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಕಾಲು ಹಿಡಿದ. ಅದಾದ ಬಳಿಕ ಅವರ ಮನೆಯಲ್ಲೇ ಪುಕ್ಸಟ್ಟೆ ಊಟ ಮಾಡಿ ಟ್ರಂಪ್ ಸಾಹೇಬ್ರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಕೊಡಿ ಅಂತ ಅಭಿಯಾನ ಕೂಡ ಮಾಡಿದ್ರು. ಆದ್ರೆ ಭಾರತ ಟ್ರಂಪ್ ತಾಳಕ್ಕೆ ಕುಣಿಲಿಲ್ಲ. ಮೋದಿ ಅವರಿಗೆ ಫೋನ್ ಬಂತು ಕೆನಡಾದಿಂದ, ಹೀಗೆ ಅಮೆರಿಕಕ್ಕೆ ಬನ್ನಿ ಅಂದ್ರೂ ಹೋಗ್ಲಿಲ್ಲ ಮೋದಿಜಿ ಅವರು. ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಅಂತ ಭಾರತ ಕೂಡ ಒಪ್ಕೊಳ್ಳಿಲ್ಲ. ಹೀಗಾಗಿ ನೋಡ್ರಿ, ಟ್ರಂಪ್ ಸಾಹೇಬರಿಗೆ ಕಣ್ಣು ಕೆಂಪಾಗಿತ್ತು. ಅದಾದ ಬಳಿಕ ಭಾರತದ ದ್ರೋಹಿ ಟ್ರಂಪ್ ನೀಚ ಕೃತ್ಯಗಳು ಒಂದೊಂದೇ ಶುರುವಾದವು. ರಷ್ಯಾದಿಂದ ಇಂಧನ ಖರೀದಿ ಮಾಡೋದು ನಿಲ್ಲಿಸಿ ಅಂದ್ರು. ಭಾರತ ಆಗಲ್ಲ ಅಂತ ಮತ್ತೆ ಹೆಚ್ಚುವರಿ ಖರೀದಿ ಮಾಡ್ತು. ರಷ್ಯಾ, ಫ್ರಾನ್ಸ್ನಿಂದ ಯುದ್ಧ ಸಾಮಗ್ರಿಗಳನ್ನ ಖರೀದಿ ಮಾಡಬೇಡಿ ಅಂದ್ರು. ನಿಮ್ಮಿಂದ ಯುದ್ಧ ವಿಮಾನ ಖರೀದಿ ಮಾಡ್ತೀವಿ, ಯುದ್ಧಗಳ ಜೊತೆ ಆ ಟೆಕ್ನಾಲಜಿ ಕೂಡ ಕೊಡಿ ಅಂತ ಭಾರತ ಕೇಳ್ತು. ಅಮೆರಿಕ ನೋ ಅಂತು. ಆಗ ಭಾರತ ಕೂಡ ನಿಮ್ಮಿಂದ ಯುದ್ಧ ಸಾಮಗ್ರಿಗಳನ್ನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಅಂತು. ನಿಮ್ಮ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅಂತ ಟ್ರಂಪ್ ಶುರು ಮಾಡ್ಕೊಂಡ. ನಿಮ್ಮ ಮೇಲಿನ ಹೆಚ್ಚಿನ ತೆರಿಗೆ ಹಾಕಬಾರ್ದು ಅಂದ್ರೆ ಅಮೆರಿಕ ಕೃಷಿ ಉತ್ಪನ್ನಗಳಿಗೆ ಭಾರತದಲ್ಲಿ ಮಾರಾಟಕ್ಕೆ ಅವಕಾಶ ಕೇಳ್ತು. ಆದ್ರೆ ಇದರಿಂದಾಗಿ ಭಾರತದ ರೈತರಿಗೆ ದೊಡ್ಡ ಪೆಟ್ಟು ಬೀಳೋದು ಖಾಯಂ. ಇದನ್ನರಿತ ಭಾರತ ಆಗಲ್ಲ ಅಂದ್ಬಿಡ್ತು. ಆಗ ನೋಡಿ, ಹುಚ್ಚ ಟ್ರಂಪ್ ಭಾರತಕ್ಕೆ ಬರೋಬ್ಬರಿ 50% ಪ್ರತಿಸುಂಕ ಹಾಕಿದಾನೆ. ಅಮೆರಿಕದ ಕಿತಾಪತಿ ನೋಡ್ತಾ ಸುಮ್ನೆ ಕೂತಿದಂತ ಪ್ರಧಾನಿ ಮೋದಿ ಕೊನೆಗೂ ಅಖಾಡಕ್ಕೆ ಇಳಿದೇ ಬಿಟ್ರು ನೋಡಿ. ಶತ್ರುವಿನ ಶತ್ರು ಮಿತ್ರ ಅಂತಾರೆ, ನಿಜ ನೋಡಿ. ಪಹಲ್ಗಾಮ್ ದಾಳಿ ಬಳಿಕವೂ ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಪಾಕಿಸ್ತಾನದ ಜೊತೆ ಚೀನಾ ನಿಂತಿತ್ತು. ಆದ್ರೆ ಈ ಪಾಕಿಸ್ತಾನ ಏನ್ ಮಾಡ್ತು, ಟ್ರಂಪ್ ಕರೆದ ಅಂತ ಅಮೆರಿಕಕ್ಕೆ ಹೋಯ್ತು. ನನ್ನ ಶತ್ರು ರಾಷ್ಟ್ರದ ಜೊತೆ ಪಾಕಿಸ್ತಾನ ದೋಸ್ತಿ ಮಾಡ್ತು ಅಂತ ಚೀನಾಗೂ ಸಿಟ್ಟು ನೆತ್ತಿಗೇರಿತ್ತು. ಹೀಗಾಗಿ ಮೋದಿಜಿ, ನೀವು ಶಾಂಘೈ ಶೃಂಗಸಭೆಗೆ ಬನ್ನಿ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರು ಕರೆದ್ರು. ಇದು ಒಳ್ಳೆಯ ಟೈಮ್ ಅಂತ ಶಾಂಘೈ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಜಿ ಅವರು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದು ಪಾಕಿಸ್ತಾನ ಮತ್ತು ಅಮೆರಿಕಕ್ಕೆ ಭರ್ಜರಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಶಾಂಘೈ ಶೃಂಗಸಭೆಯಲ್ಲಿ 3 ತ್ರಿಮೂರ್ತಿಗಳ ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕಾಗಿತ್ತು. ಪ್ರಧಾನಿ ಮೋದಿ, ಚೀನಾ ಅಧ್ಯಕ್ಷ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ಪುಟಿನ್, 3 ನಾಯಕರ ಅಪ್ಪುಗೆ ನಗೆ ಚಟಾಕಿ, ಆ ಒಡನಾಟ ನೋಡಿ ಅಮೆರಿಕ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. 7 ವರ್ಷದ ಬಳಿಕ ಚೀನಾಗೆ ಹೋಗಿದಂತ ಮೋದಿಗೂ
ಚೀನಾ ಅಧ್ಯಕ್ಷ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೋರಿದ್ರು. ಮೂವರು ನಾಯಕರು ಹೇಗೆ ಓಡಾಡಿದ್ರು ಅಂದ್ರೆ, ಟ್ರಂಪ್ ಅಲ್ಲ ಅವರಪ್ಪ ಬಂದು ಕೂಡ ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಬನ್ನಿ ನೋಡೋಣ ಅನ್ನೋ ಹಾಗೆ ಇತ್ತು. ಶಾಂಘೈ ಶೃಂಗಸಭೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಪರಿಸ್ಥಿತಿ ನಾಯ್ಪಾಡಾಗಿತ್ತು. ಪುಟಿನ್ ಮೋದಿ ಇಬ್ರು ರಾಜರಂತೆ ನಡೆದು ಹೋಗ್ತಾ ಇದೆ. ಕೈಕಟ್ಟಿ ದೂರ ನಿಂತಿದ್ದಂಥ ಪಾಕಿಸ್ತಾನದ ಪ್ರಧಾನಿ ಇದೇ ವೇದಿಕೆಯಲ್ಲಿ ಪಹಲ್ಗಾಮ್ ದಾಳಿ ಖಂಡಿಸಿ ಭಾಷಣ ಮಾಡಿದಂಥ ಪ್ರಧಾನಿ ಮೋದಿಜಿಯವರು ಉಗ್ರರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಒಳ್ಳೇದಲ್ಲ ಅಂತ ಪಾಕಿಸ್ತಾನಿ ಪ್ರಧಾನಿ ಎದುರೇ ಖಡಕ್ ಎಚ್ಚರಿಕೆ ನೀಡಿದ್ರು. ಇದಾದ ಬೆನ್ನಲ್ಲೇ ಶಾಂಘೈ ಶೃಂಗಸಭೆ ಕೂಡ ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ನಿರ್ಣಯ ಕೈಗೊಂಡಿದೆ. ಇದೇ ಚೀನಾದ ಶೃಂಗಸಭೆಯಲ್ಲಿ ರಷ್ಯಾ ಚೀನಾ ನಡುವೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯಿತು. ಪಕ್ಕದಲ್ಲೇ ಇರುವಂತಹ ಬಿಲ್ಡಿಂಗ್ಗೆ ಹೋಗ್ಬೇಕಾಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ತಮ್ಮ ಕಾರಿನಲ್ಲೇ ಪುಟಿನ್ ಅವರು ಮೋದಿಜಿ ಅವರನ್ನ ಕರ್ಕೊಂಡು ಹೋದ್ರು. ಸುದ್ದಿ ಅಷ್ಟೇ ಅಲ್ಲ, ಮೋದಿಜಿಗಾಗಿ 10 ನಿಮಿಷ ಕಾದು ಕರ್ಕೊಂಡು ಹೋದ್ರಂತೆ ಪುಟಿನ್ ಅವರು. ಈ ಸುದ್ದಿ ಕೇಳಿ ಟ್ರಂಪ್ ಎಷ್ಟು ಉರಿದು ಬಿದ್ದಿರಬೇಕು ನೀವು ಯೋಚಿಸಿ. ಅದಾದ ಬಳಿಕ ಅದೇ ಕಾರಿನಲ್ಲಿ 40 ನಿಮಿಷ ಮಾತಾಡಿದ್ರಂತೆ. ನಂತರ ನಡೆದಂತಹ ದ್ವಿಪಕ್ಷೀಯ ಸಭೆಯಲ್ಲಿ ಮಾತಾಡಿದಂತಹ ಮೋದಿಜಿಯವರು ರಷ್ಯಾದಿಂದ ಇಂಧನ ಖರೀದಿ ಯಾರು ಹೇಳಿದ್ರು ನಿಲ್ಸಲ್ಲ, ಖರೀದಿ ಮಾಡೇ ಮಾಡ್ತೀವಿ, ಉಕ್ರೇನ್ ಜೊತೆ ಗಡಿ ಸಮಸ್ಯೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ, ಡಿಸೆಂಬರ್ನಲ್ಲಿ ನಿಮ್ಮ ಭಾರತ ಪ್ರವಾಸಕ್ಕೆ 140 ಕೋಟಿ ಜನರು ಕಾಯ್ತಾ ಇದ್ದಾರೆ ಅಂದ್ರು. ಅದಾದ ಬಳಿಕ ಪುಟಿನ್ ಕೂಡ ನಿಮ್ಮ ಬಾಂಧವ್ಯ ಹೀಗೆ ಮುಂದುವರಿಯುತ್ತೆ ಅಂದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಯುಗ ಶುರುವಾಗಿದೆ, ಅದೇ ಮೋದಿ ಯುಗ. ಶಾಂಘೈ ಶೃಂಗಸಭೆಯಲ್ಲಿ ಮತ್ತೊಮ್ಮೆ ಸಾಬೀತಾಯಿತು ಇದು. ಪಾಕಿಸ್ತಾನ ಎದುರೇ ಉಗ್ರವಾದ ಖಂಡಿಸಿ ಟಕ್ಕರ್ ಕೊಟ್ರು. ಚೀನಾದಿಂದ ಪಾಕ್ಗೆ ಇನ್ಮುಂದೆ ಸಹಾಯ ಮಾಡದಂತೆ ವಿಶ್ವಾಸಕ್ಕೂ ಪಡೆದರು. ಅಮೆರಿಕ ಹೇಳಿದಂತೆ ನಾವ್ಯಾರೂ ಕೇಳ್ಬೇಕಾಗಿಲ್ಲ, ರಷ್ಯಾ ಭಾರತ ಚೀನಾ ಒಂದಾದ್ರೆ ನಾವೇ ವಿಶ್ವವನ್ನೇ ಲೀಡ್ ಮಾಡಬಹುದು ಅಂತ ಸಂದೇಶ ಕೂಡ ರವಾನಿಸಿದ್ರು. ರಷ್ಯಾ ಭಾರತ ಚೀನಾ ತ್ರಿಮೂರ್ತಿಗಳ ದೋಸ್ತಿ ನೋಡಿ ಮೆತ್ತಗಾದಂತಹ ಟ್ರಂಪ್ ರಾತ್ರಿ ಒಂದು ಟ್ವೀಟ್ ಮಾಡಿದ್ರು. ನಾವು ಭಾರತದ ಜೊತೆ ವ್ಯವಹಾರ ಮಾಡೋದು ಕಡಿಮೆ, ಆದ್ರೆ ಭಾರತವೇ ಅಮೆರಿಕದೊಂದಿಗೆ ತುಂಬಾ ವ್ಯಾಪಾರ ಮಾಡುತ್ತೆ, ಅಮೆರಿಕದ ಉತ್ಪನ್ನಗಳಿಗೆ ಭಾರತವೇ ಹೆಚ್ಚು ಸುಂಕ ವಿಧಿಸಿದೆ, ಅದರ ಜೊತೆಗೆ ತೈಲ ಯುದ್ಧ ಸಾಮಗ್ರಿಗಳನ್ನ ಕೂಡ ರಷ್ಯಾದಿಂದಲೇ ಖರೀದಿ ಮಾಡ್ತಾರೆ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರಿಟ್ಟಿದ್ರು. ಅಮೆರಿಕ ಹೇಳಿದ ತಕ್ಷಣವೇ ಕೈ ಕಟ್ಟಿ ನಿಲ್ಲಲ್ಲ. ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ, ನವ ಭಾರತ, ಇದು ಮೋದಿ ದುನಿಯಾ. ರಷ್ಯಾದವರು ಕಡಿಮೆ ಬೆಲೆಗೆ ತೈಲ ಮಾರಾಟ ಮಾಡ್ತಾರೆ, ಕಡಿಮೆ ಬೆಲೆಗೆ ಕಚ್ಚಾ ತೈಲ ಖರೀದಿಸಿ ಸಂಸ್ಕರಣ ಮಾಡಿ ಯುರೋಪ್ ರಾಷ್ಟ್ರಗಳಿಗೆ ಭಾರತ ಮಾರಾಟ ಮಾಡ್ತಾ ಇದೆ. ಇದು ಒಳ್ಳೆಯ ಲಾಭಕ್ಕಲ್ವಾ? ಇದನ್ನೇ ಅಮೆರಿಕ ಸಹಿಸ್ಕೊಳ್ತಾ ಇಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಟ್ರಂಪ್ ವ್ಯಾಪಾರ ಸಲಹೆಗಾರ ಪೀಟರ್ನವರು ಹೇಳ್ತಾರೆ, ರಷ್ಯಾದಿಂದ ಭಾರತ ತೈಲ ಮಾಡ್ತಾ ಇರೋದ್ರಿಂದ ಭಾರತದ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆ ಅಂತೆ. ನೋಡಿ, ಅಮೆರಿಕ ಕೂಡ ಜಾತಿ ಅನ್ನೋ ಅಸ್ತ್ರ ಬಿಟ್ಟು ಭಾರತವನ್ನ ಒಡೆದಾಡ್ಲಿಕ್ಕೆ ನೋಡ್ತಾ ಇದೆ. ಮೋದಿಯವರು ಹೀಗೆ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಿದ್ದನ್ನ ನೋಡಿ ನಮ್ಮ ಗೊಡ್ಡು ಬೆದರಿಕೆಗೆ ಇನ್ನು ಭಾರತ ಬೆದರ್ಲಿಕ್ಕಿಲ್ಲ ಅನ್ನೋದು ಅಮೆರಿಕಕ್ಕೆ, ಆ ಟ್ರಂಪ್ಗೆ ಗೊತ್ತಾಗಿರ್ಲಿಕ್ಕೂ ಸಾಕು. ಅದರಲ್ಲೂ ರಷ್ಯಾ ಚೀನಾ ಭಾರತ ಒಂದಾದ್ರೆ ವಿಶ್ವದಲ್ಲಿ ನಮ್ಮ ಆಟ ಏನೂ ನಡೆಯಲ್ಲ ಅನ್ಸಿದ್ರು ಅನಿಸಿರಬಹುದು. ಅಷ್ಟಕ್ಕೂ ಇದನ್ನೇ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ನೀಡಿ ಭಾರತದ ವಿರುದ್ಧವೇ ಎತ್ತಿ ಕಟ್ತಾ ಇದ್ದಂಥ ಅಮೆರಿಕಕ್ಕೆ ಮೋದಿಜಿ ಮುಟ್ಟಿ ನೋಡಿಕೊಳ್ಳುವಂತೆ ಟಕ್ಕರ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಯೋಗ್ಯತೆಯನ್ನ ಜಾಗತಿಕ ವೇದಿಕೆಯಲ್ಲಿ ಬಯಲು ಮಾಡಿದ್ದಾರೆ. ಇದು ಮೋದಿಜಿ ಅವರ ನಿಜವಾದ ತಾಕತ್ತು ಅಂದ್ರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.